ಸಂಜೆ ಹೊತ್ತು ಒಂದು ಒಳ್ಳೆ ಸೈಡ್ ಡಿಶ್ ಅಥವಾ ಚಪಾತಿಗೆ ಡಿಫ್ರೆಂಟಾಗಿ ಒಂದು ಪಲ್ಯ ತಿನ್ನಬೇಕು ಅನಿಸಿದರೆ ಈ ರೆಸ್ಟೋರೆಂಟ್ ಶೈಲಿಯ ರೆಸಿಪಿನ ತಪ್ಪದೆ ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ಅಮ್ಮನ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಶೈಲಿಯ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ 200 ಗ್ರಾಮ್ ಮಶ್ರೂಮು, 2 ಈರುಳ್ಳಿ, 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ. 200 ಗ್ರಾಮ್ ಮಶ್ರೂಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ತಗೊಳ್ಳಿ. ಒಂದು 2ರಿಂದ 3 ಸಲ ತೊಳಿಬೇಕು ಚೆನ್ನಾಗಿ. ದೊಡ್ಡದಿದ್ದರೆ 6 ಪೀಸ್ ಮಾಡಿ, ಚಿಕ್ಕದಿದ್ದರೆ 4 ಪೀಸ್ ಮಾಡೋಣ. 2 ಈರುಳ್ಳಿ, ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರೋ ಅಂಥದ್ದು ಈರುಳ್ಳಿ 2. 8ರಿಂದ 10 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳ್ಕೊಂಡಿಟ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ 1 ಸ್ಪೂನ್ ಕರಿಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸೋಂಪು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ, ಸ್ವಲ್ಪ ವಾಸನೆ ಬರೋವರೆಗೂ. ರುಬ್ಕೊಳ್ಳೋಣ. ಸ್ವಲ್ಪ ದಪ್ಪಗೆ ರುಬ್ಕೊಂಡಿದ್ದೀನಿ ನಾನೀಗ. ತವಾ ಬಿಸಿ ಆಗಿರುತ್ತೆ, ಅದಕ್ಕೆ 1 ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿ, ಕಸ್ತೂರಿ ಮೆಂತಿ ಸ್ವಲ್ಪ, ಈರುಳ್ಳಿ, ಕೆಂಪಾಗಿ ಕಲರ್ ಬರೋವರೆಗೂ ಹುರ್ಕೋಬೇಕು ಅದನ್ನು. ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು 1 ಗಡ್ಡೆ, ಹಸಿಮೆಣಸಿನ್ಕಾಯಿ 8ರಿಂದ 10 ಹಾಕ್ತಾಯಿದ್ದೀನಿ. ಈಗ ಫ್ರೈ ಹಾಕ್ಕೋಬೇಕು ಚೆನ್ನಾಗಿ. ಈಗ ಮಶ್ರೂಮ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದರಿಂದ ಸ್ಮೆಲ್ಲು ಮತ್ತು ಫ್ಲೇವರ್ 2 ಚೆನ್ನಾಗಿರುತ್ತೆ. ಇದು ಕದೇ ಇಂಪಾರ್ಟೆಂಟು. 1 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಲಿಡ್ ಮುಚ್ಚಿ ತೆಗೆದ್ಬಿಟ್ಟು ನೋಡಿ, ನೀರೆಲ್ಲ ಈಚೆ ಬರ್ತಾ ಇದೆ. ಅದು ಚೆನ್ನಾಗಿ ಕಲಸಿ 2 ನಿಮಿಷ. 3/4 ಸ್ಪೂನ್ ಗರಂ ಮಸಾಲ ಹಾಕೋಣ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಲಿಡ್ ಮುಚ್ಚೋಣ. 1 2 ನಿಮಿಷ ಲಿಡ್ ಓಪನ್ ಮಾಡಿ ಮತ್ತೆ ಇನ್ನೊಂದು ನಿಮಿಷ ಚೆನ್ನಾಗೆಲ್ಲ ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕೋಣ. ಹಾಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಕೈ ಆಡ್ಕೋಬೇಕು ಸಿಮ್ಮಲ್ಲಿ. ಲಿಡ್ ಮುಚ್ಚೋಣ ಇನ್ನೊಂದು ನಿಮಿಷ. ಮತ್ತೆ ತೆಗೆದ್ಮೇಲೆ ನೋಡಿ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದುರಿಸೋಣ. ಈಗೆಲ್ಲ ಹಸಿ ವಾಸನೆ ಹೋಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ಗ್ಯಾಸ್ ಆಫ್ ಮಾಡಿ. ಮಶ್ರೂಮ್ ಪೆಪ್ಪರ್ ಡ್ರೈ ಸೂಪರಾಗಿ ರೆಡಿಯಾಗಿದೆ. ನಾರ್ಮಲ್ ಪಲ್ಯ ತಿಂದು ಸಾಕಾದಾಗ ಇದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.